4-36. Okay, this is the preparation for God's people to enter into, into Canaan. ಅಲ್ಲಿ ಕಾನಾನ್ ದೇಶಕ್ಕೆ ಹೋಗಲು ದೇವರು ಅಲ್ಲಿ ಜನರನ್ನು ಸಿದ್ಧಪಡಿಸ್ತಾ ಇದ್ದಾರೆ. You know what God was doing? ಅಲ್ಲಿ ದೇವರು ಏನು ಮಾಡ್ತಾ ಇದ್ರು ಗೊತ್ತಾ? God enabled them to stay in the plain and preparing them to go to, to cross Jordan and enter Canaan. ದೇವರು ಅಲ್ಲಿರುವಂತಹ ಸ್ಥಳದಲ್ಲಿ ಅವರನ್ನು ಸ್ಥಿರಪಡಿಸಿ ಆ ಕಾನಾನ್ ದೇಶಕ್ಕೆ ಹೋಗಲು ಜೋರ್ಡನ್ ತೀರದಲ್ಲಿ ಸರಿ ಮಾಡ್ತಾ ಇದ್ದಾರೆ. Amen. ಆಮೆನ್. So in this book of Numbers, ಹಾಗಾಗಿ ಈ ಅರಣ್ಯಕಾಂಡದಲ್ಲಿ you experience a God as a shepherd. ಇಲ್ಲಿ ದೇವರನ್ನು ಕುರುಬನಾಗಿ ನಾವು ಅನುಭವಿಸ್ತೇವೆ. God leading his people. ದೇವರು ತನ್ನ ಜನರನ್ನು ನಡೆಸ್ತಾ ಇದ್ದಾರೆ. God leading his people. ತನ್ನ ಜನರನ್ನು ನಡೆಸ್ತಾ ಇದ್ದಾರೆ. How many years? ಎಷ್ಟು ದಿನ? How many years? ಎಷ್ಟು ವರ್ಷ? Not one, ಒಂದಲ್ಲ, not 10, 10 ಅಲ್ಲ, not 20, 20 ಕೂಡ ಅಲ್ಲ, 40 years. 40 ವರ್ಷ. 40 years in the wilderness. ಮರುಭೂಮಿಯಲ್ಲಿ 40 ವರ್ಷ. Nobody had a plot to work. ಅಲ್ಲಿ ಯಾರಿಗೂ ಕೆಲಸ ಮಾಡಕ್ಕೆ ಕರೆಯಲ್ಪಟ್ಟಿಲ್ಲ. Nobody had a river to do agriculture, something like that. ಅಲ್ಲಿ ಬೇಸಾಯ ಮಾಡೋದಕ್ಕೆ ಅಲ್ಲಿ ಯಾವ ನದಿ ಕೂಡ ಇರಲಿಲ್ಲ. Nobody did anything. ಅಲ್ಲಿ ಯಾರು ಏನೂ ಮಾಡಲಿಲ್ಲ. The only one thing I find they are doing, ಅಲ್ಲಿ ಅವ್ರು ಮಾಡ್ತಾ ಇದ್ದದ್ದು ಅಂತ ಒಂದೇ ಕೆಲಸ ನಾನು ಕಂಡುಹಿಡಿದಿದ್ದೇನೆ, following the cloud of fire. ಅಲ್ಲಿ ಒಂದು ಮೇಘ ಸ್ತಂಭವನ್ನು ಅಗ್ನಿ ಸ್ತಂಭವನ್ನು ಹಿಂದೆ ಹಿಂಬಾಲಿಸಿಕೊಂಡು ಹೋಗೋದು. Right? And staying in the community and worshiping. Can you put that? ಅಲ್ಲಿ ದೇವರ ಒಂದು ಜನಾಂಗದಲ್ಲಿದ್ದು ದೇವರನ್ನು ಆರಾಧನೆ ಮಾಡುವಂಥದ್ದು ಅಷ್ಟೇ ಅವರ ಕೆಲಸವಾಗಿತ್ತು. Worshipping, ಆರಾಧನೆ ಮಾಡೋದು and following God. ಮತ್ತೆ ದೇವರನ್ನು ಹಿಂಬಾಲಿಸೋದು. Only two things. ಎರಡೇ ಕೆಲಸ. In the wilderness, ಈ ಮರುಭೂಮಿಯಲ್ಲಿ they built a tabernacle. ಒಂದು ಮಂಜೂಷ ಗುಡಾರವನ್ನು ಕಟ್ಟಿದರು. They built a tabernacle. ಒಂದು ಗುಡಾರವನ್ನು ಕಟ್ಟಿದರು ಅವರು. And God said every tribe should stay close to the tabernacle. ಒಂದೊಂದು ಕುಲವು ಸುತ್ತ ಇರಬೇಕು ಅಂತ. This 12 tribes speaks about the 12 children of Jacob. ಅದು ಯಾಕೋಬನ 12 ಮಕ್ಕಳಾಗಿ 12 ಕುಲಗಳಲ್ಲಿ ಇದ್ದಾವೆ. They have children, so their generations. ಅವು ಒಂದೊಂದು ಕುಲದಲ್ಲಿ ಅವರವರ ಮಕ್ಕಳು ಅಂತ. Do you know how God was doing things? Even though they are 12 tribes, they were together because of this temple. ಅವರು 12 ಗೋತ್ರದವರಾಗಿ ಬೇರ್ಪಟ್ಟಿದ್ದರು. ದೇವರ ಪ್ರಸನ್ನತೆ ಇರೋದ್ರಿಂದ ಅವರು ಒಂದಾಗಿದ್ರು. The worship of Yahweh brought all the 12 tribes together in the presence of God. ಅಲ್ಲಿ ಯೆಹೋವನನ್ನು ಆರಾಧನೆ ಮಾಡುವಂತ ಒಂದು ಕಾರ್ಯವು ಆ 12 ಗೋತ್ರದವರನ್ನು ಒಂದಾಗಿಟ್ಟಿತ್ತು. Do you know this church is the body of Christ which is bringing you close to God. ಈ ಸಭೆಯಾಗಿದ್ದು ದೇವರ ಶರೀರವಾಗಿದೆ, ನಿನ್ನನ್ನು ದೇವರ ಹತ್ತಿರಕ್ಕೆ ಕರೆತರೋದು. We are all different people. ನಾವೆಲ್ಲರೂ ಬೇರೆ ಬೇರೆಯವರಾಗಿದ್ದೀವಿ. We are staying in different place. ನಾವು ಬೇರೆ ಬೇರೆ ಕಡೆ ಇದ್ದೀವಿ. But the worship of Yahweh. ಆದರೆ ಯೆಹೋವನ ಆರಾಧನೆ. But the presence of God. ದೇವರ ಪ್ರಸನ್ನತೆ. Binding together all the 12 tribes. 12 ಗೋತ್ರಗಳನ್ನು ಒಂದಾಗಿ ಸೇರಿಸಿದೆ. They follow God's guidance. ಅವರು ದೇವರ ಒಂದು ನಡೆಸುವಿಕೆಯನ್ನು ಹಿಂಬಾಲಿಸ್ತಾ ಇದ್ದಾರೆ. They stay. ಅವರು ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. And they worship the Lord. ಮತ್ತೆ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. In the book of Numbers, ಅರಣ್ಯಕಾಂಡದಲ್ಲಿ God fed them with manna for 40 years. 40 ವರ್ಷಗಳು ದೇವರು ಅವರನ್ನು ಮನ್ನಾ ಕೊಟ್ಟು ಪೋಷಿಸಿದರು. How many years? ಎಷ್ಟು ವರ್ಷ? 40 years. 40 ವರ್ಷ. Manna. The word manna, do you know what do you mean by manna? ಮನ್ನಾ ಅನ್ನೋ ಪದದ ಅರ್ಥ ಏನು ಗೊತ್ತಾ? ನಾ ಕಾಲೆಲ್ಲ ಕೇಟೆ ಮನ್ನಾ ಎನ್ನಾನು ಕೇಟೆ. ಬೆಳಿಗ್ಗೆ ಅವ್ರು ಕೇಳಿದ್ರು ಮನ್ನಾ ಅಂದ್ರೆ ಏನು ಅಂತ. ಅದಕ್ಕೆ ಅರ್ಥವೇ ಅದೆನ್ನ. ಅದರ ಅರ್ಥ ಕೂಡ ಅದೇ, ಏನಿದು ಅಂತ. ಅದೆನ್ನ. ಅದೇನದು? What is that? ಮನ್ನಾ ಪದದ ಅರ್ಥ ಏನಿದು ಅಂತ. What is it? ಏನಿದು? That is the meaning of the word manna. There is a guy who is a good writer who studied about Jewish tradition. He wrote like this. ಯಹೂದಿ ಕುಲದ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡ ಒಬ್ಬ ವ್ಯಕ್ತಿ ಈ ರೀತಿ ಬರೆದಿದ್ದಾನೆ. If a child eat manna, ಒಂದು ಮಗು ಮನ್ನವನ್ನು ತಿನ್ನೋದಾದ್ರೆ, it's like wafer. ಅದು ಒಂದು it's like ತರ ಇರ್ತದೆ. It's like cream, fresh cream. If an adult eat manna, ಆದರೆ ದೊಡ್ಡ ವಯಸ್ಕರು ಅದನ್ನು ತಿಂದ್ರೆ, it is like bread and honey. ಅದು ಜೇನು ಮತ್ತು ಬ್ರೆಡ್ ಜೊತೆ ತಿಂದಂಗೆ ಇರ್ತದೆ. And if a sick eat manna, ಆರೋಗ್ಯ ಪೀಡಿತರು ಅದನ್ನು ತಿನ್ನೋದಾದ್ರೆ, it's a medicine. ಅದು ಒಂದು ಮೆಡಿಸಿನ್ ಆಗಿರುತ್ತೆ.
So the word manna means what is it? ಹಾಗಾಗಿ ಮನ್ನಾ ಅಂದ್ರೆ ಏನಿದ್ದು? So what I answer today, ನನ್ನ ಉತ್ತರ ಏನಂದ್ರೆ, if you are eating manna, ನೀನು ಮನ್ನವನ್ನು ತಿನ್ನೋದಾದ್ರೆ it is what you need. That is what manna is. ನಿನಗೆ ಏನು ಬೇಕಾಗಿದೆಯೋ ಅದೇ ನಿನ್ನ ಮನ್ನಾ. God can bring manna to you anywhere you are if you are obeying God and in His presence. ನೀವು ದೇವರ ಪ್ರಸನ್ನತೆಯಲ್ಲಿ ಅವ್ರು ಹೇಳಿದಂಗೆ ನಡೀತಾ ಇದ್ರೆ ನೀನು ಎಲ್ಲಿದ್ರೂ ಪೋಷಿಸುವಲು ಆತನು ಶಕ್ತನು. Now listen. ಕೇಳಿಸ್ಕೊಳ್ಳಿ. Israel people found that God as their shepherd. ಇಸ್ರಾಯೇಲ್ ಜನರು ಯೆಹೋವನನ್ನು ಕುರುಬನಾಗಿ ಅವರು ನಡೆಸ್ತಾ ಇದ್ದಾರೆ. Do you know where God threw the manna? ಮನ್ನವನ್ನು ದೇವರು ಎಲ್ಲಿ ಸುರಿಸಿದ್ರು ಗೊತ್ತಾ? In the camp, around the camp. ಅಲ್ಲಿರುವಂತ ಅವ್ರ ಸುತ್ತು ಗುಡಾರಗಳ ಸುತ್ತಲೂ ಕೂಡ, Not anywhere else. ಬೇರೆ ಎಲ್ಲೋ ಅಲ್ಲ. If you are connected with fellowship, ನೀನು ಒಂದು ಒಡಂಬಡಿಕೆಯಲ್ಲಿದ್ರೆ, if you are connected with God, ದೇವರೊಟ್ಟಿಗೆ ನೀನು ಐಕ್ಯತೆಯಲ್ಲಿ ಇದ್ರೆ, if you are connected with God's leading, ಆ ದೇವರ ನಡೆಸುವಿಕೆಯಲ್ಲಿ ನೀವಿದ್ರೆ, if you are in the fellowship, ಆ ಒಂದು ಐಕ್ಯತೆಯಲ್ಲಿ ನೀವಿದ್ರೆ, 40 years 40 ವರ್ಷಗಳು manna came here. ಅಲ್ಲಿ ಮನ್ನ ಬಂದು ಸುರಿತಾ ಇತ್ತು. Not anywhere else. ಬೇರೆ ಎಲ್ಲೂ ಅಲ್ಲ. You are connecting with what I'm saying. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. You go anywhere and you say, okay, manna will come. Manna will never come there. ನೀನ್ ಬೇರೆ ಎಲ್ಲೋ ಹೋಗ್ಬಿಟ್ಟು ಮನ್ನ ಸಿಗುತ್ತೆ ಅಂದ್ರೆ ಅಲ್ಲಿ ಸಿಗಲ್ಲ. Obey God. ದೇವರನ್ನು ಹಿಂಬಾಲಿಸು. Follow His guidance. ದೇವರು ಹೇಳುವ ರೀತಿ ನಡೀಲಿ. The pillar of cloud, ಅಲ್ಲಿ ಮೇಘಸ್ತಂಭವು, the pillar of fire, ಅಗ್ನಿ ಸ್ತಂಭವು led Israel people. ಜನರನ್ನು ನಡೆಸ್ತಾ ಇದೆ. And they were followed, and they followed Him, the presence of God. ದೇವರ ಪ್ರಸನ್ನತೆಯಲ್ಲಿ ಅವರು ಅದನ್ನು ಹಿಂಬಾಲಿಸ್ತಾ ಇದ್ದಾರೆ. And when the pillar of fire and the cloud stopped, that's where they resided. ಆ ಸ್ತಂಭವು ಎಲ್ಲಿ ನಿಂತ್ಕೊಳ್ತೋ ಅಲ್ಲಿ ಅವರು ತಂಗುತ್ತಾ ಇದ್ದಾರೆ. Until that pillar moved, they did not move. ಆ ಸ್ತಂಭವು ಹೊರಡೋವರೆಗೂ ಇವರು ಚಲಿಸಲಿಲ್ಲ. So manna came to them. ಹಾಗಾಗಿ ಮನ್ನವು ಅವರ ಬಳಿ ಬಂತು. Amen. ಆಮೆನ್. Are you in fellowship? ನೀವು ಐಕ್ಯತೆಯಲ್ಲಿ ಇದ್ದೀರಾ? Are you with the presence of God? ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ? Are you following Him? ದೇವರನ್ನು ಹಿಂಬಾಲಿಸ್ತಾ ಇದ್ದೀರಾ? 40 years. 40 ವರ್ಷಗಳು. Manna did not come once in a week. ಮನ್ನವು ವಾರಕ್ಕೊಂದ್ಸರಿ ಸಿಗ್ಲಿಲ್ಲ. Every day. ಪ್ರತಿದಿನ. Every day God provided. ಪ್ರತಿದಿನ ದೇವರು ಒದಗಿಸಿದನು. So the shepherd whom we serve, whom we follow, minister to you every day. ಹಾಗಾಗಿ ನಾವು ಹಿಂಬಾಲಿಸುವಂತ ಕುರುಬನು ನಮಗೆ ಪ್ರತಿದಿನ God shall ಪೋಷಿಸುವಾತನಾಗಿದ್ದಾನೆ. provide every day. ದೇವರು ಪ್ರತಿದಿನವೂ ಪೋಷಿಸ್ತಾರೆ. Every day. ಪ್ರತಿದಿನವೂ. Somebody say every day. ಯಾರಾದ್ರೂ ಹೇಳಿ ಪ್ರತಿದಿನ. Every day God will provide. ಪ್ರತಿದಿನವೂ ದೇವರು ಪೋಷಿಸ್ತಾರೆ. Hallelujah. Hallelujah. See, God is very serious about the very tiny things of your lives. ನಿಮ್ಮ ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ದೇವರು ತುಂಬಾ ಜಾಗರೂಕತೆಯಿಂದಿದ್ದಾರೆ. Jesus said, ಯೇಸು ಸ್ವಾಮಿ ಹೇಳಿದ್ರು, the very hair ನಿನ್ನ ತಲೆಯಲ್ಲಿರುವಂತ ಪ್ರತಿಯೊಂದು ಕೂದಲು ಕೂಡ that you throw, ಅದು ಬಿಸಾಡುವಂತದ್ದು. God has numbered it. ಅದನ್ನು ಎಣಿಸಿದ್ದಾರೆ. Right? ಆಮೆನ್. You care for your hair when it is upon your head. ನಿಮ್ಮ ತಲೆಯ ಮೇಲೆ ಕೂದಲಿದ್ದಾಗ ನೀವು ಅದ್ರ ಬಗ್ಗೆ ಚಿಂತಿಸ್ತೀರಾ. When it fall, you throw it. ಅದು ಬಿದ್ದ ಮೇಲೆ ಬಿಸಾಕ್ತೀರಾ. Right? ಹೌದಾ? Right? When it is there in your head, on your head, you care. ಆ ಕೂದಲು ತಲೆ ಮೇಲೆ ಇರೋವರೆಗೂ ನಾವು ಜೋಪಾನ It ಮಾಡ್ತೀವಿ. enjoy shampoo, ಶಾಂಪೂ, coconut oil, ಮತ್ತೆ ಎಣ್ಣೆ ಹಾಕ್ತಿವಿ. different kinds of oil come ಬೇರೆ upon ಯಾವ you. ಯಾವ್ದು ಎಣ್ಣೆ ಹಾಕ್ತಿವಿ. When it is thrown, ಅದು ಬಿದ್ದೋದ್ರೆ you won't go with the air oil there. ಅಲ್ಲಿ ಎಣ್ಣೆ ಅದಕ್ಕೆ ಹಾಕೋಕ್ ಹೋಗಲ್ಲ. But God cares. ಆದ್ರೆ ದೇವರು ಒದಗಿ ಅಲ್ಲಿ ಯೋಚಿಸುವಾತನಾಗಿದ್ದಾನೆ. Even the minute things of your lives. ನಿನ್ನ ಜೀವಿತದ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ. Are we together? ನಾವು ಒಟ್ಟಾಗಿದ್ದೀವಾ? So don't ever think when I come to church then only God sees. No. Every bit of thing that you're going through, God cares. ನಾನು ಸಭೆಗೆ ಬಂದ್ರೆ ಮಾತ್ರ ದೇವ್ರು ನೋಡ್ತಾರೆ ಅಂತ ಅನ್ಬೇಡಿ. ನಿನ್ನ ಎಲ್ಲಾ ಕಾರ್ಯವೂ ದೇವ್ರಿಗೆ ಗೊತ್ತಿದೆ. Do you know what people were talking in the camp? God was hearing that. ಅಲ್ಲಿ ಗೂಡರದ ಒಳಗೆ ಜನರು ಏನ್ ಮಾತಾಡ್ಕೊಳ್ತಿದ್ರು ಅದನ್ನು ದೇವ್ರು ಕೇಳಿಸ್ಕೊಳ್ತಾ ಇದ್ರು. Deuteronomy chapter 23. ಧರ್ಮೋಪದೇಶ ಖಂಡ 23. Deuteronomy chapter 23. ಧರ್ಮೋಪದೇಶ ಖಂಡ 23. 23 verse 14. 14ನೇ ವಾಕ್ಯ. For the Lord your God walks, wow, this is very powerful, walks in the midst of your camp. ನಿಮ್ಮ ಪಾಳೆಯದ ನಡುವೆ ಆತನು ಚಲಿಸುವಾತನಾಗಿದ್ದಾನೆ. He is not only in the tabernacle. ಬರೀ ಗೂಡಾರದಲ್ಲಿ ಮಾತ್ರ ಅಲ್ಲ. He is not there only in the church. ಆ ಸಭೆಯಲ್ಲಿ ಮಾತ್ರ Church building. No. God is there right there in your house. ನಿನ್ನ ಮನೆಯಲ್ಲೂ ದೇವರಿದ್ದಾರೆ. What he is doing? ಏನ್ ಮಾಡ್ತಾ ಇದ್ದಾರೆ? He is walking. ಅವ್ರು ನಡೀತಾ ಇದ್ದಾರೆ. ಅವರು He is walking. ನಡೆದಾಡ್ತಾ ಇದ್ದಾರೆ. He is walking in your house. ನಿನ್ನ ಮನೆಯಲ್ಲಿ ನಡೆದಾಡ್ತಾ ಇದ್ದಾರೆ. He is walking in the camp. ಕ್ಯಾಂಪ್ ಅಲ್ಲಿ ನಡೆದಾಡ್ತಾ Do ಇದ್ದಾರೆ. you know when he is walking in the camp? He is walking. ದೇವರು ನಡೀತಾ ಇರುವಾಗ He hears what you say. ನೀವು ಮಾತಾಡುವುದನ್ನು ಕೇಳಿಸಿಕೊಳ್ಳುವವರಾಗಿದ್ದಾರೆ.
He hears what you say. ನೀನ್ ಏನ್ ಮಾತಾಡ್ತೀಯ ಅದು ಕೇಳಿಸ್ಕೊಳ್ತಾರೆ. That's why God was broken many times, came to Moses and said, these people are very hard-hearted people. ಅದಕ್ಕೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಎಷ್ಟೋ ಸರಿ ಬೇಜಾರು ಪಟ್ಟು ದೇವ್ರು ಹೇಳ್ತಾರೆ, ಈ ಜನರು ಒರಟು ಜನ. Because God was not only in the tabernacle, he was walking in the camp. ದೇವರು ತನ್ನ ಗೂಡಾರದಲ್ಲಿ ಮಾತ್ರ ಅಲ್ಲ, ಅವರ ಎಲ್ಲ ಗೂಡಾರದ ಸುತ್ತಲೂ ಇದ್ದರು ದೇವರು. 3 days back I was talking to Krishma. 3 ದಿನದ ಹಿಂದೆ ಅವ್ರ ಮಕ್ಕಳೊಟ್ಟಿಗೆ ಮಾತಾಡ್ತಾ ಇದ್ರು. Take care of your bed, how it is. ನಿನ್ನ ಹಾಸಿಗೆ ಹೇಗಿದೆ ಅನ್ನೋದನ್ನ ಹುಷಾರಾಗಿ ನೋಡ್ಕೋ. Because it is not only your father and mother walking, God is walking here. ಅಲ್ಲಿ ಬರೀ ನಿನ್ನ ತಂದೆ ತಾಯಿ ಎಲ್ಲ ನಡೆದಾ ಇರೋದು, ದೇವ್ರು ಕೂಡ ನಡೆದಾಡ್ತಾ ಇದ್ದಾರೆ. Take care of those things. Whatever you're throwing there, God is in the house. ನೀನು ಅಲ್ಲಿ ಬಿಸಾಡೋದನ್ನ ಹುಷಾರಾಗಿ ಜಾಗೃತಿಯಾಗಿ ನೋಡ್ಕೋ, ಯಾಕಂದ್ರೆ ದೇವ್ರು ನಡೆದಾಡ್ತಾ ಇದ್ದಾರೆ. I was just, when I was going through this word, I felt like speaking to them. ಇದನ್ನು ನಾನು ಓದ್ತಾ ಇದ್ದಾಗ ಅವರೊಟ್ಟಿಗೆ ಇದನ್ನು ಮಾತಾಡಬೇಕು ಅಂತ ಅನ್ಕೊಂಡೆ. God walks in the midst of your camp. ನಮ್ಮ ಪಾಳೆಯದಲ್ಲಿ ದೇವರು ನಡೆಯುವಾತನಾಗಿದ್ದಾನೆ. So why? ಯಾಕೆ? To deliver you. ನಿನ್ನನ್ನು ಬಿಡಿಸಲು. Why? ಯಾಕೆ? To deliver you. ನಿನ್ನನ್ನು ಬಿಡಿಸಲು. I don't know what you have been caught up with, but God is ready to deliver you. ನೀನು ಎಂತ ಪರಿಸ್ಥಿತಿಯಲ್ಲಿ ಇದೆಯೋ ಗೊತ್ತಿಲ್ಲ, ಆದರೆ ದೇವರು ಬಿಡಿಸಲು ಶಕ್ತನು. Come on, give hands to the Lord. ಹಾಗಾಗಿ ದೇವರಿಗೆ ಸ್ತೋತ್ರ ಮಾಡಿ. Amen. He delivers you. ಆತನು ನಿನ್ನನ್ನು ಬಿಡಿಸುವಾತನು. And he says, I give your enemies over to you. ನಿನ್ನ ಶತ್ರುಗಳನ್ನು ನಿಮ್ಮ ಕೈಗೆ ಒಪ್ಪಿಸುವಾತನು. And therefore, ಹಾಗಾಗಿ your camp shall be holy. ನಿನ್ನ ಪಾಳೆಯು ಪರಿಶುದ್ಧವಾಗಿರಬೇಕು. So this camp is where the 12 tribes settling around the tabernacle. ಆ ಗೂಡಾರದ ಸುತ್ತಲೂ ಇರುವಂತ ಪಾಳೆಯದಲ್ಲಿ 12 ಗೋತ್ರಗಳು ತಂಗಿದ್ದಾರೆ. And God is walking. ಅಲ್ಲಿ ದೇವರು ನಡೆದಾಡ್ತಾ ಇದ್ದಾರೆ. And this God, ಈ ದೇವರು provided manna. ಆ ಮನ್ನವನ್ನು ಒದಗಿಸಿದಾತನು. To whom? ಯಾರಿಗೆ? Not to those people who are outside the camp, but only the camp. ಪಾಳೆಯದ ಹೊರಗಡೆ ಇದ್ದವರಿಗಲ್ಲ. Are you in the camp now? ನೀವು ಈ ಪಾಳೆಯದ ಒಳಗಡೆ ಇದ್ದೀರಾ? Are you in the leading of God? ದೇವರ ನಡೆಸುವಿಕೆಯ ನಮ್ಮ ನಡುವೆ ಇದ್ದೀರಾ? Are you following this pillar of cloud and fire? ಈ ಮೇಘಸ್ತಂಭ ಅಗ್ನಿ ಸ್ತಂಭವನ್ನು ಹಿಂಬಾಲಿಸ್ತಾ ಇದ್ದೀರಾ? Are you settled where God has put you? ದೇವರು ನಿನ್ನನ್ನು ಎಲ್ಲಿಟ್ಟಿದ್ದೀರೋ ಅಲ್ಲಿ ನೀವಿದ್ದೀರಾ? See, everywhere. Can you put the photo? Everywhere they have settled. ನೀವು ಅಲ್ಲಿ ನೋಡಬೇಕು, ಅದು ಒಂದು ಗೂಡಾರವಾಗಲಿ ಅವರು ಇದ್ದಾರೆ. See, this is what God said to place them in these places. ದೇವರು ಈ ರೀತಿ ಈ ಒಂದು ಗೋತ್ರವು ಇಲ್ಲಿರಬೇಕು ಅಂತ ದೇವರೇ ಹೇಳಿದ್ರು. You cannot go and occupy anywhere you want. ನೀನು ಎಲ್ಲಂದ್ರೆ ಅಲ್ಲಿ ಹೋಗಿ ಇರೋಕ್ಕಾಗಲ್ಲ. God is placing you. ದೇವರು ನಿನ್ನನ್ನು ಒಂದು ಜಾಗದಲ್ಲಿ ಇಡ್ತಾರೆ. God knows where, in which church you need to come. ನೀನು ಎಲ್ಲಿ ಸಭೆ ಎಲ್ಲಿ ಬರಬೇಕಂತ ದೇವರು ಗೊತ್ತು. God knows in which kind of leadership you need to take in the church. ಎಂಥ ನಾಯಕತ್ವದಲ್ಲಿ ನೀನು ಇರಬೇಕು ಅನ್ನೋದು ದೇವರಿಗೆ ಗೊತ್ತು. For 40 years 40 ವರ್ಷ they ate manna. ಮನ್ನವನ್ನು ತಿಂದರು. They ate manna. ಮನ್ನವನ್ನು ತಿಂದರು. One day they called Moses. ಒಂದಿನ ಮೋಸೆನ್ ಕರೆದು ಹೇಳಿದ್ರು, Moses, can you see this tongue? ಈ ನಾಲ್ಗೆ ನೋಡು, No taste. ಈ ಟೇಸ್ಟೇ ಇಲ್ಲ. This manna became bore to us. ಮೊನ್ನೆ ತಿಂದು ಬೇಜಾರಾಗಿದೆ. We want meat. ನಮ್ಗೆ ಮಾಂಸ ಹಾಕಬೇಕು. And do you know God was hearing that? ದೇವರು ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. What you speak, God hears. ನೀನು ಮಾತಾಡೋದನ್ನ ದೇವರು ಕೇಳಿಸ್ಕೊಳ್ತಾ ಇದ್ದಾರೆ. Hallelujah. Hallelujah. What are you speaking? ನೀನೇನ್ ಮಾತಾಡ್ತಾ ಇದೀಯಾ? What you speak, ನೀನೇನ್ ಮಾತಾಡ್ತೀಯೋ God hears. ದೇವರು ಕೇಳಿಸ್ಕೊಳ್ತಾರೆ. And Moses did not retaliate. Moses did not speak against. ಮೋಸೆ ಅದ್ರ ವಿರೋಧವಾಗಿ ಏನು ಹೇಳಿಲ್ಲ. God was actually talking against them. ಅದು ಇವರು ವಿರೋಧವಾಗಿ ದೇವರೇ ಮಾತಾಡ್ತಾ ಇದ್ದಾರೆ. He was acting on behalf of Moses. ಮೋಸೆ ಪರವಾಗಿ ದೇವರು ಕೆಲಸ ಮಾಡ್ತಾ ಇದ್ದಾರೆ. God was talking and working on behalf of his plan. ಆತನ ಯೋಜನೆಗೆ ಸರಿಯಾಗಿ ದೇವರಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ. So what are you talking? ಹಾಗಾಗಿ ಏನು ಮಾತನಾಡ್ತಾ ಇದ್ದಾರೆ? So they were grumbling, saying, we need meat. ಅವರು ಗುಣಗಾಡ್ತಾ ಇದ್ದಾರೆ, ನನಗೆ ಮಾಂಸ ಬೇಕು. And then God, from the presence of God, the wind came to the sea and brought quails to that camp. ಅಲ್ಲಿ ದೇವರು ಒಂದು ಬಿರುಗಾಳಿಯನ್ನು ಬೀಸಿ ಅಲ್ಲಿ ಕ್ವೇಲ್ಸ್ ಗಳನ್ನು ಬರುವಂತೆ ಮಾಡ್ತಾರೆ. Amen. It is in chapter 11. 11ನೇ ಅಧ್ಯಾಯದಲ್ಲಿ ಇದೆ. In chapter 11, 11 you see quails
came to their camp. ಆ ಪಕ್ಷಿಗಳು ಈ ಪಾಳೆಯದಲ್ಲೇ ಬರ್ತಾ ಇದ್ದಾವೆ. See, whatever they need, God provided them. ಅವ್ರಿಗೆ ಏನೇನ್ ಬೇಕೋ ದೇವರೇ ಒದಗಿಸಿದಾತನಾಗಿದ್ದಾನೆ. Our God is a good provider. ನಮ್ಮ ದೇವರು ಸರಿಯಾಗಿ ಒದಗಿಸುವ Our God provides everything that you need. ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾರೆ. Our God is a good shepherd. ನಮ್ಮ ದೇವರು ಒಳ್ಳೆಯ ಕುರುಬನು. Can you say amen? ಆಮೆನ್ ಅಂತ ಹೇಳ್ಬೋದಾ? I don't know what you are going through. ನಿನ್ನ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ. God provides everything. ದೇವರು ಎಲ್ಲವನ್ನೂ ಒದಗಿಸ್ತಾರೆ. But why many times we are not experiencing the provision? ಆದ್ರೆ ಅನೇಕ ಸರಿ ಯಾಕೆ ಆ ಒದಗಿಸುವಿಕೆಯನ್ನು ನಾನು ಅನುಭವಿಸ್ತಾ ಇಲ್ಲ? Have you ever thought? ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? Last year you experienced the provision. ಕಳೆದ ವರ್ಷ ನಾನು ದೇವರ ಒದಗಿಸುವಿಕೆಯನ್ನು ಅನುಭವಿಸಿದೆ. But why not today? ಯಾಕೆ ಇವತ್ತಿಲ್ಲ? God has provided for me. ದೇವರು ನನಗೆ ಒದಗಿಸಿದ್ದಾನೆ. Why God is not providing for them? ಆದ್ರೆ ಅವ್ರಿಗೆ ಯಾಕೆ ಒದಗಿಸ್ತಾ ಇಲ್ಲ? Or why God is providing them, why not me? ಆದ್ರೆ ದೇವರು ಅವ್ರಿಗೆ ಒದಗಿಸ್ತಾವ್ರೆ, ನನಗೆ ಯಾಕೆ ಒದಗಿಸ್ತಾ ಇಲ್ಲ? There are 6 secrets. 6 ಕಾರಣಗಳಿದ್ದಾವೆ. I don't know whether you have heard every Sunday messages here, but today this message you don't forget. ಪ್ರತಿ ಭಾನುವಾರ ಇಲ್ಲಿ ಸಂದೇಶ ಕೇಳ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈ ಭಾನುವಾರ ಸಂದೇಶ ಮರಿಬೇಡಿ. How can you experience the provision of God? ಆ ದೇವರ ಒದಗಿಸುವಿಕೆಯನ್ನು ಹೇಗೆ ಅನುಭವಿಸೋದು? The first thing, ಮೊದಲನೇದು, know our God is a shepherd and a provider. ನಮ್ಮ ದೇವರು ಕುರುಬನು, ಆತನು ಒದಗಿಸುವ ಆತನು ಅನ್ನೋದನ್ನು ತಿಳ್ಕೋ. Amen. ಆಮೆನ್. Know that. ಅದನ್ನು ತಿಳ್ಕೊಳ್ಳಿ. The first thing, ಮೊದಲನೇದು, know that your God is a provider, is a shepherd. ಅದನ್ನು ಕುರುಬನು ಒದಗಿಸುವ ಆತನು ಅನ್ನೋದನ್ನು ತಿಳ್ಕೊಳ್ಳಿ. David know this God as a creator. ಹಾಗಾಗಿ ದಾವಿದನು ಈತನು ಕುರುಬನು ಅಂತ ಗೊತ್ತಿತ್ತು ಆತನಿಗೆ. David knows this God is a king. ಈ ದೇವರು ರಾಜನು ಅಂತ ಆತನಿಗೆ ಗೊತ್ತಿತ್ತು. David knows this God is a God of Abraham. ಇದು ಅಬ್ರಾಮನ ದೇವರು ಅಂತ ದಾವಿದನಿಗೆ ಗೊತ್ತಿತ್ತು. David knows this God is a God of Jacob and Isaac. ದಾವಿದನಿಗೆ ಗೊತ್ತಿತ್ತು ಈ ದೇವರು ಈಸಾಕು ಯಾಕೋಬನ ದೇವರು ಅಂತ. But he did not call this God, God is my creator. He said, God is my shepherd. ಇಲ್ಲಿ ಈತನು ದೇವರು ನೋಡಿ ನೀನು ಸೃಷ್ಟಿಕರ್ತನಾದ ದೇವರು ಅಂತ ಹೇಳಿಲ್ಲ, ನನ್ನ ಕುರುಬನು ಅಂತ ಹೇಳಿದ. Even to the king he experienced the shepherd provision because he considered and called this God as his shepherd. ಆತನು ರಾಜನಾಗಿದ್ದರೂ ಪರವಾಗಿಲ್ಲ, ಆದ್ರೆ ಈತನು ದೇವರನ್ನು ನೋಡಿ ನನ್ನ ಕುರುಬನು ಅಂತ ಹೇಳಿ ಆತನ ಒದಗಿಸಿ. Even the king has need, but he knows my shepherd is alive and he provides all my needs. ಅದನ್ನ ರಾಜನಾಗಿದ್ದರೂ ಅವಶ್ಯಕತೆ ಇದೆ, ಆದ್ರೆ ಅವನಿಗೆ ಗೊತ್ತು ದೇವರು ಕುರುಬನಾಗಿದ್ರೆ ಎಲ್ಲವನ್ನೂ ಒದಗಿಸ್ತಾರೆ. God will look to it. ದೇವರು ಅದನ್ನು ನೋಡ್ಕೊಳ್ತಾರೆ. God shall provide. ದೇವರು ಒದಗಿಸ್ತಾರೆ. He will provide. ಅದರ ಖಂಡಿತ ಒದಗಿಸ್ತಾರೆ. The first thing, know that your God is your shepherd. ಮೊದಲನೇದು ದೇವರು ನಿನ್ನ ಕುರುಬನು ಅನ್ನೋದನ್ನ ತಿಳ್ಕೋ. Understand it. ಅದನ್ನ ಅರ್ಥ ಮಾಡ್ಕೋ. Take it deep. ಅದನ್ನ ಆಳವಾಗಿ ತಗೋ. And you know, David, because he saw that this God is his shepherd, he had no want. Everything has been fulfilled. ದಾವಿದನು ದೇವರನ್ನು ಕುರುಬನಂತ ನೋಡಿದ್ರಿಂದ ಆತನ ಎಲ್ಲಾ ಅಗತ್ಯಗಳು ಸಂಧಿಸಲ್ಪಟ್ಟವು. Some translation says, ಇನ್ನೊಂದು ಕೆಲವು ಭಾಷಾಂತರ ಹೇಳುತ್ತೆ, God is my shepherd. ಯೆಹೋವನು ನನಗೆ ಕುರುಬನು. I have everything I need. ನನಗೆ ಬೇಕಾಗಿರೋ ಎಲ್ಲವೂ ನನಗಿದೆ. Check different translation, ಬೇರೆ enjoy. ಬೇರೆ ಭಾಷಾಂತರಗಳು ನೋಡಿ. Achieve the word and enjoy. ಆ ದೇವರ ವಾಕ್ಯ ಅಲ್ಲಿ ಏನು ಹೇಳುತ್ತೆ ಅಂತ ನೋಡಿ ತಿಂದು ಇಷ್ಟಪಡಿ. Because Bible says every need is met because if God is your shepherd. ಅಲ್ಲಿ ವಾಕ್ಯ ಏನು ಹೇಳ್ತಾರೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಆತನು ಒದಗಿಸುವ ಆತನು, ಯಾಕಂದ್ರೆ ಆತನು ಕುರುಬನು. I have to run today. ನಾನು ಬೇಗನೆ ಹೋಗಬೇಕು. John chapter 10. ಯೋಹಾನ 10ನೇ ಅಧ್ಯಾಯ. This chapter we know is very powerful and it's very popular. ಬಲವಾದಂತ ಎಲ್ಲರಿಗೂ ಗೊತ್ತಿರುವಂತ ಅಧ್ಯಾಯವಾಗಿದೆ. Jesus said, I am the good shepherd. ನಾನೇ ಒಳ್ಳೆ ಕುರುಬನು ಅಂತ ಹೇಳಿದ್ದಾರೆ ಅಲ್ಲಿ. Right? ಹೌದಾ? Okay. If you need to experience the provision of God, the first thing, know that your God is your shepherd. ದೇವರ ಒದಗಿಸುವಿಕೆಯನ್ನು ಅರ್ಥ Write ಮಾಡ್ಕೊಳ್ಳಬೇಕಾದ್ರೆ it down. ಮೊದಲನೇದು ನಿನ್ನ ದೇವರು ಕುರುಬನಾಗಿದ್ದಾನೆ ಅನ್ನೋದನ್ನ ತಿಳ್ಕೋ. Second, ಎರಡನೇದು, he is not only your shepherd, he is a good shepherd. ಆತನು ಬರೀ ಕುರುಬನು ಮಾತ್ರವಲ್ಲ, ಆತನು ಒಳ್ಳೆ ಕುರುಬನಾಗಿದ್ದಾನೆ. But if you want to enjoy God's provision, ಆದ್ರೆ ನೀನು ಆತನ ಒದಗಿಸುವುದನ್ನು ಅನುಭವಿಸಬೇಕಂದ್ರೆ, it is not only needed your shepherd is a good shepherd. ನಿನ್ನ ಕುರುಬನು ಒಳ್ಳೆ ಕುರುಬನು ಅಂತ ತಿಳ್ಕೊಂಡ್ರೆ ಸಾಲದು, you need to be a good sheep. ನೀನು ಒಳ್ಳೆ ಕುರಿಯಾಗಿರಬೇಕು. Right? If you are a good sheep, ನೀನು ಒಳ್ಳೆ ಕುರಿಯಾಗಿದ್ದರೆ you enjoy the provision of the good shepherd. ಆ ಒಳ್ಳೆ ಕುರುಬನು ಕೊಡುವಂತ ಒದಗಿಸುವೆಯನ್ನು ಅನುಭವಿಸ್ತೀರಾ. How to be a good sheep? ಹೇಗೆ ಒಳ್ಳೆ ಕುರಿಯಾಗಿರೋದು? How to be a good sheep? ಹೇಗೆ ಒಳ್ಳೆ ಕುರಿಯಾಗಿರೋದು? Chapter 10 verse 14.
10:14 ಯೋಹಾನ, I am the good shepherd. ನಾನೇ ಒಳ್ಳೆ ಕುರುಬನು, I know my sheep, ನನ್ನ ಕುರಿಗಳ ಬಗ್ಗೆ ನನಗೆ ಗೊತ್ತು, and my sheep know me. ನನ್ನ ಕುರಿಗಳಿಗೆ ನಾನು ಯಾರು ಅಂತ ಗೊತ್ತು. The first thing ಮೊದಲನೇದು, in the second point, ಎರಡನೇ ಭಾಗದಲ್ಲಿ if you ನೋಡ್ತೇವೆ. need to be a good sheep, ನೀನು ಒಳ್ಳೆ ಕುರಿ ಆಗಿರಬೇಕಂದ್ರೆ know your shepherd. ನಿನ್ನ ಕುರುಬ ಯಾರು ಅಂತ ತಿಳ್ಕೋ. ತಿಳ್ಕೊಳ್ಳೋದು ಮಾತ್ರ ಅಲ್ಲ, know him deeply. ಅದನ್ನ ಆಳವಾಗಿ ಆತನನ್ನು ಅರಿತುಕೋ. Yeah, that's the word. ಅದು Know him. ಆಳವಾಗಿ ಅರಿತುಕೋ. If you want to be a good sheep, ನೀನು ಒಳ್ಳೆ ಕುರಿ ಆಗಿರ್ಬೇಕಂದ್ರೆ know him deeply. ಆತನನ್ನು ಆಳವಾಗಿ ಅರಿತುಕೋ. The second thing, ಮುಂದೆ verse 27. 27ನೇ ವಾಕ್ಯ, My sheep listen to my voice. ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತವೆ. If you need to be a good sheep, ನೀವು ಒಳ್ಳೆ ಕುರಿ ಆಗಿರ್ಬೇಕಂದ್ರೆ it is not only needed to know him deeply, ಅದನ್ನು ಆಳವಾಗಿ ಅರಿತುಕೊಳ್ಳೋದು ಮಾತ್ರವಲ್ಲ, you need to hear him daily. ಪ್ರತಿದಿನ ಆತನ ಸ್ವರವನ್ನು Do you ಕೇಳಿಸ್ಕೊಳ್ಳಿ. read the word of God? ದೇವರ ವಾಕ್ಯವನ್ನು Do you ಓದುವಾಗ hear him? ಆತನ Do you ಕೇಳಿಸ್ಕೊಳ್ತೀರಾ? hear him? ಆತನ ಸ್ವರ Do you ಕೇಳಿಸ್ಕೊಳ್ತೀರಾ? hear him in the church when God is speaking to you? ಸಭೆಯಲ್ಲಿ ದೇವರು ಮಾತಾಡುವಾಗ ಕೇಳಿಸ್ಕೊಳ್ತೀರಾ? Somebody say amen. ಆಮೆನ್ ಅಂತ ಹೇಳ್ಬೋದಾ? So if you're hearing Jesus, ನೀನು ಯೇಸುವಿನ ಸ್ವರವನ್ನು the ಕೇಳ್ತಾ third ಇದ್ರೆ thing God expects you, ಮೂರನೇದು ದೇವರು ಏನೆದ್ರು ನೋಡ್ತಾ the ಇದ್ದಾರೆ, next word says, my sheep follows me. ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸ್ತವೆ. If you need to be a good sheep, ನೀನು ಒಳ್ಳೆ ಕುರಿ ಆಗಿರ್ಬೇಕಂದ್ರೆ you need to have these three important things in your life. Vital. ಈ ಮೂರು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅವಶ್ಯಕವಾಗಿ ಇರಬೇಕು. First, ಮೊದಲನೇದು, know him. ಆತನ ಯಾರು ಅಂತ ತಿಳ್ಕೋ. If you need to know him, ಆತನನ್ನು you ತಿಳ್ಕೊಳ್ಬೇಕಾದ್ರೆ need to give time. ಆತನಿಗೆ ಸಮಯ ಕೊಡಬೇಕು. You need to give completely surrender yourself. ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡ್ಬೇಕು. God asked Abraham, ದೇವರ ಅಬ್ರಾಮನ್ನು ನೋಡಿ ಕೇಳಿದ್ರು, offer your son. ನಿನ್ನ ಮಗನನ್ನು ಬಲಿ So ಕೊಡು. this Abraham took his son and he was about to offer his son on the Moriah. ಈ ಅಬ್ರಾಮನು ಮಗನನ್ನು ಕರ್ಕೊಂಡೋಗಿ ಮೋರಿಯ ಬೆಟ್ಟದ ಮೇಲೆ ಇನ್ನೇನ್ ಬಲಿ Then ಕೊಡಬೇಕು. God said, stop. ನಿಲ್ಸು And he said, ಹೇಳಿದ್ರು, now I know. ಈಗ ನನಗೆ ಗೊತ್ತಾಗಿದೆ. When you will allow God to know you? ದೇವ್ರ ಬಗ್ಗೆ ಗೊತ್ತಾಗ ನಿನಗೆ ಹೆಂಗೆ? When you completely surrender, ನೀನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ God will know. ಆವಾಗ ದೇವ್ರಿಗೆ ಗೊತ್ತಾಗುತ್ತೆ. I asked God, ದೇವ್ರಿಗೆ ಕೇಳಿದೆ, you called him 25 years back or 30-40 years back? ನೀ 40 ವರ್ಷಗಳ ಹಿಂದೆನೇ ಆತನ ಕರೆದ. You did not understand him then? ಅವಾಗಲ್ಲಿ ಅವನ ಬಗ್ಗೆ Then ಗೊತ್ತಿರಲಿಲ್ಲ. why you say now I know Abraham? ಆದ್ರೆ ಈಗ ನಾನು ನಿನ್ನನ್ನು ತಿಳ್ಕೊಂಡಿದ್ದೇನೆ ಅಂತ ಯಾಕಂದೆ? That means if you need to know God, you need to completely surrender. ಹಾಗಾಗಿ ನೀನು ದೇವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಂದ್ರೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು. You need to love him more. ಆತನನ್ನು ಹೆಚ್ಚಾಗಿ ಪ್ರೀತಿಸಬೇಕು. You need to give time to him more. ಆತನಿಗೆ ಹೆಚ್ಚಾದ ಸಮಯ ಕೊಡಬೇಕು. When God speaks to you, obey him. ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ ಅದನ್ನು Without ಹಿಂಬಾಲಿಸು. any reservation, obey him. ಆ ಯಾವುದೇ ಅಡೆತಡೆಗಳಿಲ್ಲದೆ ಹಿಂಬಾಲಿಸು. So know him. ಹಾಗಾಗಿ ಆತನನ್ನು ತಿಳ್ಕೋ, Hear him ಆತನ ಸ್ವರವನ್ನು ಕೇಳಿಸ್ಕೋ, and follow him. ಆತನನ್ನು ಹಿಂಬಾಲಿಸು. You know, David knows how a shepherd works. ಒಂದು ಕುರುಬನ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ದಾವೀದನಿಗೆ ಗೊತ್ತು. This shepherd used to wear big, sleeves dress and long, sleeves dress. ಈ ಕುರುಬನ ಹಾಕುವಂತ Coat, ಬಟ್ಟೆ big coat. ಹೇಗಿರುತ್ತೆ ಅಂದ್ರೆ ದೊಡ್ಡ ಕೋಟ್ ತರ ಅದು ವಾಲಾಡ್ತಾ ಇರ್ತದೆ. And with the rod and staff, he used to, lead the sheep. ಆ ಕೈಯಲ್ಲಿ ದೊಣ್ಣೆ ಕೋಲು ಇಟ್ಕೊಂಡು ನಡೆಸ್ತಾ ಇರ್ತಾರೆ. Some places, in the forest, some places there may be light. ಕೆಲವು ಕಾಡಿನಲ್ಲಿ ಕೆಲವು ಕಡೆ ಬೆಳಕು ಇರ್ತದೆ. In some places, because of the heavy forest, there will be darkness. ಕೆಲವು ಕಡೆ ತುಂಬಾ ಮರಗಳಿರೋದ್ರಿಂದ ಅಲ್ಲಿ ಬೆಳಕಿರಲ್ಲ, ಕತ್ತಲೆ ಇರ್ತದೆ. Every sheep that is following the shepherd, ಹಾಗಾಗಿ ಪ್ರತಿಯೊಂದು ಕುರಿಯು ಯಜಮಾನನ ಹಿಂಬಾಲಿಸೋದಾದ್ರೆ plays with the shepherd. ಅಲ್ಲಿ ಕುರುಬನೊಟ್ಟಿಗೆ ಆಟ ಆಡ್ತಾ ಇರ್ತದೆ. With the dress. ಆ ಒಂದು ಬಟ್ಟೆಯೊಟ್ಟಿಗೆ ಆಟ ಆಡ್ತಾ ಇರ್ತದೆ. Okay, it will play with the dress. ಆ ಡ್ರೆಸ್ ಒಟ್ಟಿಗೆ ಆಟ ಆಡ್ತಾ ಇರ್ತದೆ. And when it is darkness, ಅಲ್ಲಿ ಕತ್ತಲೆ ಬಂದಾಗ, because it touches the dress, ಆ ಡ್ರೆಸ್ ಅನ್ನು ಮುಟ್ಟೋದ್ರಿಂದ it can't see. ಅದು ಕಾಣಿಸ್ತಾ ಇಲ್ಲ. Because it touches the dress, ಆ ಬಟ್ಟೆನ ಮುಟ್ತಾ ಇರೋದ್ರಿಂದ, because of the smell, ಆ ವಾಸನೆಯಿಂದ, and the sheep says, ಆ ಕುರಿ ಹೇಳುತ್ತೆ, even though I pass through the dark valley of shadow of death, ನಾನು ಕಾರ್ಗತ್ತಿನ ಕಣಿಯ ಮೇಲೆ ನಡೆಯುವಾಗಲೂ I don't fear any evil, ನನಗೆ ಯಾವ ಕೇಡಿಗೆ ಹೆದರಲ್ಲ, because my God is there with me. ಯಾಕಂದ್ರೆ ನನ್ನ ದೇವರು ನನ್ನ ಜೊತೆ My ಇದ್ದಾನೆ. shepherd is there with me. ನನ್ನ ಕುರುಬನ ಜೊತೆ Because ಇದ್ದಾನೆ. I know his smell. ಯಾಕಂದ್ರೆ ಆತನ I ವಾಸನೆ walk ಗೊತ್ತು. closely with him. ಆತನ ಒತ್ತಡದಲ್ಲಿ ನಡೀತಾ Even ಇದ್ದೇನೆ. though I doesn't
doesn't see anything. ನಾನು ಏನನ್ನು ನನಗೆ ಕಾಣಿಸ್ತಾ I know my God is there with me. ನನ್ನ ದೇವರು ನನ್ನ ಜೊತೆ ಇದ್ದಾನೆ. Do you follow him closely? ತುಂಬಾ ಆಳವಾಗಿ ಆತನನ್ನು ಹಿಂಬಾಲಿಸ್ತೀರಾ? Do you follow him closely? ಆತನನ್ನು ತುಂಬಾ ಆಳವಾಗಿ When you ಹಿಂಬಾಲಿಸ್ತೀರಾ? follow him closely, even though you doesn't see anything, everything is dark, you won't see anything good before you, but still you can say, I don't fear any evil because my God is there with me. ನಾವು ಗಾಢವಾಗಿ ಆತನನ್ನು ಹಿಂಬಾಲಿಸೋದಾದ್ರೆ ನಮ್ಮ ಕಣ್ಣಿಗೆ ಏನು ಕಾಣಿಸದೇ ಇದ್ರು, ಒಳ್ಳೇದು ಕಾಣಿಸದೇ ಇದ್ರು, ದೇವರು ನನ್ನ ಜೊತೆ ಇದ್ದೇನೆ ಅಂತ ದೃಢವಾಗಿ ಹೇಳ್ತೀರಾ? Amen. ಆಮೆನ್. The first point, ಮೊದಲನೇ ಒಂದು ಪಾಯಿಂಟ್, know that God is your shepherd. ನನ್ನ ದೇವರು ಕುರುಬನಾಗಿದ್ದಾನೆ ಅನ್ನೋದನ್ನ ತಿಳ್ಕೋ. Second, ಎರಡನೇದು, be a good sheep. ಒಳ್ಳೆಯ ಕುರಿಯಾಗಿರು. Third, ಮೂರನೇದು, Genesis chapter 22 verse 8. ಆದಿಕಾಂಡ 22:8. I am giving very important keys, you know. ಮುಖ್ಯವಾದಂತಹ ಬೀಗದ ಕೈಗಳು. Are we together? ನಾವು ಒಟ್ಟಾಗಿದ್ದೀವಾ? Are we together? Okay. Genesis chapter 22 verse 8. 22:8. See this word. God, it did not say God may provide. ದೇವರು ಒದಗಿಸಬಹುದು ಅಂತಿಲ್ಲ, God will provide. ದೇವರು ಒದಗಿಸುವನು ಅಂತ ಹೇಳಿದೆ. May God provide you everything for your life, for your family, for your job in Jesus mighty name. ಹಾಗಾಗಿ ದೇವರು ನಿಮಗೆ ಬೇಕಾಗಿರುವಂತ ನಿಮ್ಮ ಕುಟುಂಬಕ್ಕೆ, ಕೆಲಸಕ್ಕೆ ಬೇಕಾಗಿರೋ ಎಲ್ಲವನ್ನೂ ಒದಗಿಸುವ ಆತನಾಗಲಿ. See the secret. God did not provide for Abraham. ದೇವರು ಅಬ್ರಾಮನಿಗೆ ಒದಗಿಸಲಿಲ್ಲ, but God will provide for himself. ತನಗಾಗಿಯೇ ಒಂದು ಕುರಿ ಒದಗಿಸಿದನು ಆತನು. That's the secret. ಅದೇ ರಹಸ್ಯವಾಗಿದೆ. That's the secret. ಅದೇ ರಹಸ್ಯ. God provides for himself. ಆತನಿಗಾಗಿ ಆತನು ಒದಗಿಸ್ತಾನೆ. We thought God provided for Abraham. ನಾವು ಅನ್ಕೊಂಡ್ರೆ ಅಬ್ರಾಮನಿಗೆ ಒದಗಿಸಿದನು ಅಂತ. Of course Abraham received it. ಹೌದು, ಅಬ್ರಾಮನ್ ಸ್ವೀಕರಿಸಿದನು. Because the foundational thing there is God provided for himself. ಅಲ್ಲಿ ಅದರ ಮುಖ್ಯವಾದ ಕಾರ್ಯ ಏನಂತಂದ್ರೆ ಅಸ್ತಿಭಾರ, ದೇವರು ತನಗಾಗಿ ಒದಗಿಸಿಕೊಂಡನು. When God provided for himself, ದೇವರು ತನಗಾಗಿ ಒದಗಿಸಿಕೊಂಡಾಗ, and Abraham also enjoyed that provision, ಆ ಒಂದು ಒದಗಿಸುವೆಯನ್ನು ಅಬ್ರಾಮನು ಅನುಭವಿಸಿದನು. the secret is Abraham gave himself for God. ಅದರ ರಹಸ್ಯ ಏನಂತಂದ್ರೆ ಅಬ್ರಾಮನು ತನ್ನನ್ನೇ ದೇವರಿಗೆ ಒಪ್ಪಿಸಿಕೊಟ್ಟನು. 2 Corinthians chapter 6 verse 19, I think so. 2 ಕೊರಿಂಥಿಯರು 6:19. Okay. 1 Corinthians chapter 6 verse 19 and 20. 1 ಕೊರಿಂಥಿಯರು 6:19. Bible says, ಸತ್ಯವೇದ ಹೇಳುತ್ತೆ, you doesn't belong to yourself. ನೀನು ನಿನಗೆ ಸ್ವಂತ ಅಲ್ಲ, you belong to God. ನೀನು ದೇವರಿಗೆ ಸ್ವಂತವಾಗಿದೆ. Your body is the temple of God. ನಿನ್ನ ಶರೀರವು ದೇವರ ಆಲಯವಾಗಿದೆ. You have been purchased with a price. ನಿನ್ನ ಬೆಲೆ ಕೊಟ್ಟು, ಕ್ರಯ ಕೊಟ್ಟು ತಗೊಂಡಿದ್ದಾರೆ. The person who is sitting on your chair, ನಿನ್ನ ಚೇರ್ ಮೇಲೆ ಕೂತಿರುವಂತ ವ್ಯಕ್ತಿ, doesn't belong to him. ಅದು ಅವನಿಗೆ ಸ್ವಂತ ಅಲ್ಲ, belong to God. ದೇವರಿಗೆ ಸ್ವಂತ ಆತನು. Completely. ಸಂಪೂರ್ಣವಾಗಿ. Right from the tip of your head to the tip of the toe, ತಲೆ ಮೇಲಿರೋ everything belongs to God. ಅಂಗಾಲವರೆಗೂ ಎಲ್ಲವೂ ದೇವರದ್ದೇ. Bible says you have been purchased with a price. ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. Your body, soul, spirit, everything, ನಿನ್ನ ಪ್ರಾಣಾತ್ಮ ಶರೀರ ಎಲ್ಲವೂ, which are God's, ಎಲ್ಲವೂ ದೇವರದ್ದೇ. oh my God, you belong to God. ನೀವು ದೇವರಿಗೆ ಸೇರಿದವರು. Do you know that you belong to God? ನಿಮಗೆ ಗೊತ್ತಾ ನೀವು ದೇವರಿಗೆ ಸ್ವಂತ? Abraham knew that. ಅಬ್ರಾಮನಿಗೆ ಗೊತ್ತಿತ್ತು. That's why ಅದಕ್ಕಾಗಿ he enjoyed this God's provision. ಈ ದೇವರ ಒದಗಿಸುವ ಅದನ್ನು ಅನುಭವಿಸಿದ. How many believe that you belong to God? Say amen. ಎಷ್ಟು ಜನ ಹೇಳ್ತೀರಿ ನಾನು ದೇವರಿಗೆ ಸ್ವಂತವಾಗಿದ್ದೇನೆ? Completely. ಸಂಪೂರ್ಣವಾಗಿ. You are not your own. ನೀನು ನಿನಗೆ ಸ್ವಂತವಲ್ಲ. If you are not your own, ನೀನು ನಿನಗೆ ಸ್ವಂತ ಅಲ್ದಿದ್ಮೇಲೆ your health is not yours. ನಿನ್ನ ಆರೋಗ್ಯ ನಿಂದಲ್ಲ. Your job is not yours. ನಿನ್ನ ಕೆಲಸವು ನಿನ್ನದಲ್ಲ. Your business is not yours. ನಿನ್ನ ವ್ಯಾಪಾರ ನಿನ್ನದಲ್ಲ. Your family is not yours. ನಿನ್ನ ಕುಟುಂಬವು ನಿನ್ನದಲ್ಲ. It is God's. ಅದು ದೇವರದು. And God shall provide for himself. ಆತನು ದೇವರಿಗೆ ಬೇಕಾಗಿರೋದನ್ನು ತನಗಾಗಿ ಒದಗಿಸಿಕೊಳ್ತಾನೆ. In Romans chapter 4, ರೋಮಾಪುರ 4ನೇ ಅಧ್ಯಾಯದಲ್ಲಿ, don't read it, you just take it down. It says, it is not the story of Abraham, it is God's story. It begins like that. ಅದು ಅಬ್ರಹಾಮನ ಕಥೆ ಅಲ್ಲ, ಅದು ದೇವರ ಕಥೆ. Wow. It is God's story. ಅದು ದೇವರ ಕಥೆ ಆಗಿದೆ. Your
life of faith is not your story. ನಿನ್ನ ನಂಬಿಕೆಯ ಜೀವಿತ ಅದು ನಿನ್ನ ಕಥೆ ಅಲ್ಲ, It is the story of God. ಅದು ದೇವರ ಕಥೆ. Because the one who has begun a good work in you, he will complete it. ಯಾಕಂದ್ರೆ ನಿನ್ನಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಶುರು ಮಾಡಿದವನು ಆತನು It is ಮುಗಿಸುವ ಆತನು. he who has begun a work. ಅವನು ಶುರು ಮಾತ್ರನಾಗಿ He is leading you. ಅವರೇ He is guiding you. ಆತನೇ ನಡೆಸುವ He is ಆತನು, providing you. ಆತನೇ ಒದಗಿಸುವ And ಆತನು. he is determined that he will complete the work he has begun. ಆತನಿಗೆ ಗೊತ್ತು ಅದನ್ನು ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತಾರೆ ಕೊನೆವರೆಗೂ. Hallelujah. Hallelujah. Bring everything that is connected with you to the control of God. ಹಾಗಾಗಿ ನಿನಗೆ ಸಂಬಂಧಪಟ್ಟ ಎಲ್ಲವನ್ನು ದೇವರ ನಿವಾರಣೆಗೆ ಬಿಟ್ಕೊಡಿ. As I was writing my message yesterday, ದೇವರ ಸಂದೇಶವನ್ನು ನಾನು ಬರಿತಾ ಇದ್ದಾಗ the Lord said, ದೇವರು ಹೇಳಿದ್ರು, just write rest under his care. ಆತನ ಆಶ್ರಯದಲ್ಲಿ ನೀನು ಸುರಕ್ಷಿತನಾಗಿರು. Can anybody receive it in the spirit? ಆತ್ಮದಲ್ಲಿ ಇದನ್ನು ಸ್ವೀಕರಿಸಲು ಸಾಧ್ಯವಾ? Rest under his care. ಆತನ ಆಶ್ರಯದಲ್ಲಿ ಸುರಕ್ಷಿತವಾಗಿರು. He will take care. ಆತನೆಲ್ಲ ನೋಡ್ಕೊಳ್ತಾನೆ. He will deal. ಆತನ ನೋಡ್ಕೊಳ್ತಾನೆ. He will fight. ಆತನೇ ಹೋರಾಡ್ತಾನೆ. He will provide. ಆತನೇ ಒದಗಿಸ್ತಾನೆ. Can you rest? ನೀವು ಆಶ್ರಯ ನಿರೀಕ್ಷಿಸಬಹುದಾ? If you need to enjoy the provision of God, ದೇವರ ಒದಗಿಸುವೆನು ನೀವು if ಅನುಭವಿಸಬೇಕಾದ್ರೆ, you need to see God provides, ದೇವರ ಒದಗಿಸುವಿಕೆಯನ್ನು ನೀವು ನೋಡಬೇಕಾದ್ರೆ the next point is ಮುಂದಿನ ಒಂದು ವಿಷಯ patience and endurance. ದೇವರಲ್ಲಿ ನಾವು ದೀರ್ಘ ಶಾಂತವಾಗಿ ಕಾಯ್ತಾ ಇರೋದು. James chapter 1 verse 2. ಯಾಕೋಬ 1:2. Consider it all as good and joy when you fall into various trials, because all these trials and temptation and problems is teaching you patience and endurance. ನಿನಗೆ ಬರುವಂತ ಎಲ್ಲ ಸಂಕಟಗಳನ್ನು ಸಂತೋಷವೆಂದು ನೀನು ಅದು ಉಪಯೋಗಿಸ್ಕೋ, ಯಾಕೆಂದ್ರೆ ಅದು ನಿನ್ನಲ್ಲಿ ದೀರ್ಘ ಶಾಂತವನ್ನು ಉಂಟು When ಮಾಡುತ್ತೆ. God said offer your son, ದೇವರು ನಿನ್ನ ಮಗನನ್ನು ತ್ಯಾಗ ಬಲಿ ಕೊಡು ಅಂತ ಹೇಳಿದಾಗ Abraham understood God is teaching him patience. ಅಬ್ರಮನ್ ಗೊತ್ತಾಯ್ತು, ದೇವರು ನನಗೆ ದೀರ್ಘ ಶಾಂತವನ್ನು Wait ತಿಳಿಸಿಕೊಡು. until he see the provision of God. ದೇವರ ಒದಗಿಸುವಿಕೆಯನ್ನು ನೋಡುವವರೆಗೂ ನಂಬಿಕೆ. If he doesn't have patience, ಅಲ್ಲಿ ಅವನಿಗೆ ಆ ಒಂದು ತಾಳ್ಮೆ ಇಲ್ಲ we ಅಂದ್ರೆ lose lot of things. ಅವನು ಎಲ್ಲವನ್ನು ಕಳ್ಕೊಳ್ಳುವ ತಾನೆ. If you are not patient even for allow the rice to cook properly, ಅಕ್ಕಿ ಬೇಯೋದಕ್ಕೆ ನೀವು ತಾಳ್ಮೆ ವಹಿಸಲಿಲ್ಲ ಅಂದ್ರೆ you will get trouble in your stomach. ಅರ್ಧ ಬೆಂದಿದ್ದ ಅಕ್ಕಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. Right? Even the small thing will teach you have patience. ಚಿಕ್ಕ ವಿಚಾರಗಳಲ್ಲೂ ಹೇಳ್ಕೊಡ್ತಾರೆ ನಮಗೆ ತಾಳ್ಮೆ ಬೇಕು. Patience. ತಾಳ್ಮೆ. Wait. ಆಗ ಕಾಯ್ತಾ ಇರಿ. Wait. ಕಾಯಿರಿ. Your timing is not God timing. ನಿಮ್ಮ ಸಮಯವು ದೇವರ ಸಮಯವಲ್ಲ. So it is not God who need to tune his time to your time. It is you who need to tune your time to God's timing. ದೇವರು ತನ್ನ ಸಮಯವನ್ನು ನಿಮಗೆ ಸರಿಪಡಿಸಿಕೊಳ್ಳಲ್ಲ, ನಾವು ಆತನ ಸಮಯಕ್ಕೆ ಸರಿಪಡಿಸಿಕೊಳ್ಳಬೇಕು. Amen. ಆಮೆನ್. So the level of you tuning to God's timing is the level of your ego death. ನೀನು ಎಷ್ಟರ ಮಟ್ಟಿಗೆ ನಿನ್ನ ಸಮಯವನ್ನು ದೇವರ ಸಮಯಕ್ಕೆ ಸರಿಪಡಿಸ್ಕೊಳ್ತೀಯೋ ಅಷ್ಟರ ಮಟ್ಟಿಗೆ ನಿನ್ನ ನಾನು ಅನ್ನೋದು ಸಾಯುತ್ತದೆ. Your self is dead to the level of how much you commit your timing to God's timing. ನಿನ್ನ ಸಮಯವನ್ನು ದೇವರ ಸಮಯಕ್ಕೆ ಎಷ್ಟು ಒಪ್ಪಿಸಿಕೊಡ್ತೇವೋ ಅಷ್ಟಾಗಿ ನಿನ್ನಲ್ಲಿರುವಂಥ ಅಹಂಭಾವ ಸತ್ತು ಹೋಗುತ್ತೆ. Amen. ಆಮೆನ್. So patience, ಹಾಗಾಗಿ ತಾಳ್ಮೆ, endurance. ದೀರ್ಘ ಶಾಂತವಾಗಿರೋದು. God is teaching you something. ದೇವರು ಏನನ್ನು ಹೇಳ್ಕೊಡ್ತಾ ಇದ್ದಾರೆ. God is trying to change you through the situation. ಆ ಒಂದು ಪರಿಸ್ಥಿತಿಯ ಮುಖಾಂತರ ದೇವರು ನಮ್ಮನ್ನು ಬದಲಾಯಿಸ್ತಾ ಇದ್ದಾರೆ. Patience and endurance. ತಾಳ್ಮೆ ಮತ್ತು ದೀರ್ಘ ಶಾಂತ. In Hebrews chapter 10, ಎಬ್ರಿಯ 10ನೇ ಅಧ್ಯಾಯದಲ್ಲಿ, don't read it, you find it there 14 or 35. ಅಲ್ಲಿ ನಿಮಗೆ ಸಿಗುತ್ತೆ ಓದಿದ್ರೆ. Verse 14 or 35 it says, if you need to enjoy the promises of God, you need to have patience. ದೇವರ ವಾಗ್ದಾನಗಳನ್ನು ನಾವು ಅನುಭವಿಸಬೇಕಾದ್ರೆ ನಮಗೆ ತಾಳ್ಮೆ ಮುಖ್ಯ. So patience is important. ಹಾಗಾಗಿ ತಾಳ್ಮೆ ಬಹಳ ಮುಖ್ಯ. The next point. ಮುಂದಿನ ಒಂದು ವಿಷಯ, if you need to enjoy the provision of God, ದೇವರ ಒದಗಿಸುವೆಯನ್ನು ನಾವು ಅನುಭವಿಸಬೇಕಾದ್ರೆ you need to have the attitude of gratitude. ದೇವರು ಕೃತಜ್ಞತೆಯ ಮನೋಭಾವ ಇರಬೇಕು. The attitude of gratitude. ಕೃತಜ್ಞತೆಯ ಮನೋಭಾವ. The attitude of gratitude will be clearly visible from your face. ಕೃತಜ್ಞತೆಯ ಮನೋಭಾವವು ನಿಮ್ಮ ಮುಖದಲ್ಲೇ ಕಾಣಿಸುತ್ತೆ. Not with us. We always see in TV and all. We used to do all such kind of things. We sometimes do it with the Lord.
ನಾವು ಕೆಲಸರು ಮುಖಭಾವನೆಗಳನ್ನು ಜನರ ಹತ್ರ ಅಲ್ಲ ದೇವರ ಹತ್ರನೂ ತೋರಿಸ್ತೇವೆ, right? ಹೌದಾ? Attitude of gratitude is very important. ಹಾಗಾಗಿ ಕೃತಜ್ಞತಾ ಮನೋಭಾವ, The word attitude ಆ ಮನೋಭಾವನೆ ಅನ್ನೋದು comes from the root word ಅದರ ರೂಟ್ ಪದ ಏನಂದ್ರೆ fitness. ಒಂದು ಒಳ್ಳೆ ಬಲಿಷ್ಠವಾಗಿರೋದು. You need not to go to gym to be fit. ನಾವು ಆರೋಗ್ಯವಾಗಿರ್ಬೇಕಂದ್ರೆ ಜಿಮ್ಗೆ ಹೋಗ್ಬೇಕಾಗಿಲ್ಲ. Have the right attitude. ನಾವು ಸರಿಯಾದಂತ ಮನೋಭಾವ ಇರಲಿ. Have the right attitude. ಸರಿಯಾದ ಮನೋಭಾವನೆ ಬೇಕು. The right attitude comes the way you take the word and digest it. ಸರಿಯಾದ ಮನೋಭಾವ ಯಾವಾಗ ಬರ್ತಾರೆ ಅಂದ್ರೆ ದೇವರ ವಾಕ್ಯವನ್ನು ಸ್ವೀಕರಿಸಿ ಸರಿಯಾಗಿ ಅದನ್ನ ಜೀರ್ಣಿಸ್ಕೊಳ್ಬೇಕು. Then right attitude comes. ಅವಾಗ ಸರಿಯಾದ ಮನೋಭಾವ ಬರುತ್ತೆ. What do you mean by gratitude? ಕೃತಜ್ಞತೆಯ ಮನೋಭಾವ. 1 Thessalonians chapter 1 verse 18. 1 ಥೆಸಲೋನಿಕ 1:18. It says, in all things give thanks. ನೀನು ಎಲ್ಲಾ ಕಾರ್ಯಗಳಲ್ಲಿಯೂ ದೇವರಿಗೆ ಸ್ತೋತ್ರ ಮಾಡು. That is the will of God. ಅದು ದೇವರ ಚಿತ್ತವಾಗಿದೆ. The word gratitude comes from the word gratus. ಕೃತಜ್ಞತಾ ಗ್ರಾಟಿಟ್ಯೂಡ್ ಅನ್ನೋದು ಅದರ ರೂಟ್ ಪದ ಎಲ್ಲಿ ಬರ್ತದೆ ಅಂದ್ರೆ that means to gratify. ಅಂದ್ರೆ ಅದು ತೃಪ್ತಿ ಪಡುವಂತದ್ದು. ತೃಪ್ತಿ ಪಡುವ, gratify. So when you are filled with gratitude, you are becoming a complete ತೃಪ್ತಿ to God. ಹಾಗಾಗಿ ನೀನು ನಿನ್ನಲ್ಲಿ ತೃಪ್ತಿ ಪಡೋದಾದ್ರೆ ನೀನು ದೇವರಲ್ಲಿಯೂ ತೃಪ್ತಿ ಪಡುವವನಾಗಿರ್ತೀಯ. ಕೃತಜ್ಞತೆ, gratitude. ಹಾಗಾಗಿ ಕೃತಜ್ಞತೆ ಬೇಕು. Gratitude means ಕೃತಜ್ಞತೆ. Yes. Okay, if you have that, always being thankful to God, that will satisfy the pleasure of God in His, for you. ನಾವು ಯಾವಾಗಲೂ ಕೃತಜ್ಞತಾ ಮನೋಭಾವದಿಂದ ಇರೋದಾದ್ರೆ ಅದು ದೇವರಿಗೆ ತೃಪ್ತಿ ಕೊಡುವುದಾಗಿದೆ. Don't wait for all the things to be digested in mind in this situation, but just be thankful to God. ಪರಿಸ್ಥಿತಿಗಳು ಎಲ್ಲ ಅರ್ಥವಾಗಿ ಸರಿಯಾಗಿ ಹೋಗಬೇಕು ಅನ್ನೋವರೆಗೂ ಕಾಯಕ್ಕೆ ಹೋಗಬೇಡಿ. Even in your confusion, give thanks to the Lord. That is the will of God. ಗೊಂದಲದ ಪರಿಸ್ಥಿತಿಯಲ್ಲೂ ದೇವರಿಗೆ ಸ್ತೋತ್ರ ಹೇಳು, ಅದೇ ದೇವರ ಚಿತ್ತವಾಗಿದೆ. Is there a person who is always giving thanks to the Lord? ಇಲ್ಲಿ ಯಾರಾದ್ರೂ ಇದ್ದೀರಾ ದೇವರಿಗೆ ಎಲ್ಲಾ ಸಮಯದಲ್ಲೂ ಸ್ತೋತ್ರ ಮಾಡ್ತೀರಿ? I tell you, you are going to be a powerful vessel if you are always being thankful to the Lord. ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳೋದಾದ್ರೆ ನೀನು ವಿಶೇಷವಾದಂತ ಪಾತ್ರೆಯಾಗಿರ್ತೀಯ ದೇವರ. You are going to be mind blowing in this generation if you are always being thankful to the Lord. ಈ ಸಂತತಿಯಲ್ಲಿ ನೀವು ಒಂದು ವಿಶೇಷವಾದ ವ್ಯಕ್ತಿಯಾಗಿರ್ತೀಯ. Don't see how many failures you have. ನಿನ್ನ ಆತನ ಜೀವಿತದಲ್ಲಿ ಎಷ್ಟು ಸೋಲಿದೆ ಅಂತ ನೋಡಬೇಡ. How many times you are broken down. ಎಷ್ಟು ಸಾರಿ ಒಡೆಯಲ್ಪಟ್ಟಿದೆ ಅಂತ ನೋಡಬೇಡ. How many times your life was collapsed is not the matter, but if you are rising from there to give thanks to the Lord, God can re-begin your life. ನಿನ್ನ ಜೀವಿತ ಎಷ್ಟು ಸಾರಿ ಮುಗ್ದೋಗ್ತಾ ಇತ್ತು ಅಂತಲ್ಲ, ಆ ಪರಿಸ್ಥಿತಿಯಲ್ಲೂ ದೇವರಿಗೆ ನೀನು ಸ್ತೋತ್ರ ಮಾಡೋದಾದ್ರೆ ಅಲ್ಲಿಂದಲೂ ಉಜ್ಜೀವಿಸಲು ಸಾಧ್ಯ. Amen. Somebody who is completely broken, I tell you, there is life for you, there is hope for you. You can rise up from where you have fallen by just giving thanks. ನೀನು ಸಂಪೂರ್ಣವಾಗಿ ಮುರಿಯಲ್ಪಟ್ಟಿದ್ದರೂ ನಿನಗೆ ಇನ್ನೂ ನಿರೀಕ್ಷೆ ಇದೆ. ನೀನು ಸ್ತೋತ್ರ ಮಾಡುವುದಾದ್ರೆ ದೇವರು ಒದಗಿಸುವಾತನಾಗಿದ್ದಾನೆ. Gratitude is appreciation. ಕೃತಜ್ಞತಾ ಮನೋಭಾವ ಅನ್ನೋದು ದೇವರನ್ನು ಒಪ್ಪಿಕೊಳ್ಳುವುದಾಗಿದೆ. Speaking something good. ಒಳ್ಳೆಯದು ಮಾತನಾಡೋದು. Can you say something good about God? ನೀನು ದೇವರ ಬಗ್ಗೆ ಏನಾದರೂ ಒಳ್ಳೆಯದು ಮಾತಾಡಬಹುದಾ? Oh my God, I don't know how I explain this. ಹೇಗೆ ಅರ್ಥ ಮಾಡಿಸೋದು ಗೊತ್ತಿಲ್ಲ. Lord help me. ದೇವರೇ ಸಹಾಯ ಮಾಡಿ. Every time you come to this church, ನೀ ಯಾವಾಗೆಲ್ಲ ಸಭೆಗೆ ಬರ್ತೀಯೋ, in the time of worship, ಆರಾಧನೆ ಸಮಯದಲ್ಲಿ, have you ever said, Lord, you are such a good God? ದೇವರೇ ನೀನು ಎಷ್ಟು ಒಳ್ಳೆಯವನಾಗಿದ್ದೀಯಾ? Have you ever remembered what the Lord has done? And have you really shed your tears remembering the goodness of God? ದೇವರು ನಿನಗೆ ಮಾಡಿರುವಂತ ಎಲ್ಲ ಕಾರ್ಯಗಳನ್ನು ನೆನೆಸಿ ಕಣ್ಣೀರಿಡುತ್ತಾ ದೇವರೇ ಸ್ತೋತ್ರ ಅಂತ ಹೇಳಿದ್ದೀರಾ? At least once. ಒಂದ್ಸರಿ ಆದ್ರೂ. Gratitude means appreciation. ಆಗ ಕೃತಜ್ಞತಾ ಅಂತಂದ್ರೆ ಅದನ್ನು ಒಪ್ಪಿಕೊಳ್ಳುವುದು. Appreciation means ಒಳ್ಳೆಯದನ್ನ ಹೇಳೋದು, ಅನುಭವಿಸಿರೋದನ್ನ ಹೇಳೋದು. Okay, thank you brother, but I am also trying from my side to bring the exact meaning. Okay. Yeah. So attitude of gratitude. ಹಾಗಾಗಿ ಕೃತಜ್ಞತಾ ಮನೋಭಾವ. The next point. ಮುಂದಿನ ಒಂದು ವಿಷಯ. If you need to enjoy the provision of God, ದೇವರ ಒದಗಿಸುವಿಕೆಯನ್ನು ನೀವು ಅನುಭವಿಸಬೇಕಾದ್ರೆ, one more important vital thing ಇನ್ನೊಂದು ಬಹುಮುಖ್ಯವಾದಂತ ವಿಷಯ ಇದೆ. is to say amen. ಆಮೆನ್ ಅಂತ ಹೇಳೋದು. How to say amen? ಆಮೆನ್ ಅಂತ ಹೇಗೆ ಹೇಳೋದು? In 2 Corinthians chapter 1 verse 20. 2 ಕೊರಿಂಥಿಯರು 1:20. Brother, can you go there? 2 Corinthians chapter 1 verse 20. It says, for all the promises of God. Can you give some other translation, amplified version or any other translation?
See, for all the promises of God in Him, okay, for as many as are the promises of God, they all find their yes answer in Him. For this reason, we also utter the Amen to God through Him in His person and by His agency to the glory of God. Come on. Now, if you need to enjoy the promises, the provision of God, ದೇವರ ಒದಗಿಸುವಿಕೆಯನ್ನು ನಾವು ಅನುಭವಿಸಬೇಕಾದ್ರೆ you need to know the promises of God. ದೇವರ ವಾಗ್ದಾನಗಳು ಏನು ಅಂತ ಗೊತ್ತಿರಬೇಕು. There are around more than 7,500 promises of God. 7500 ವಾಗ್ದಾನಗಳಿದ್ದಾವೆ ಬೈಬಲ್. Do you know the promises? ಆ ವಾಗ್ದಾನಗಳು ಗೊತ್ತಾ? Bible says ಸತ್ಯವೇದ ಹೇಳುತ್ತೆ all the promises ಎಲ್ಲಾ ವಾಗ್ದಾನಗಳು finds His yes. ಆಮೇನ್ ಅಂತ ಇರುವುದು. God will not see you, oh, this I am not going to give you. He won't say no. ಇದನ್ನು ನೀನು ಕೊಡಲ್ಲ ಅಂತ ದೇವರು ಕೊಡಲ್ಲ ಅನ್ನಲ್ಲ. Because when you claim the promise, ಯಾಕಂದ್ರೆ ನೀನು ಅದನ್ನು ನೀನು ಒಪ್ಪಿಕೊಳ್ಳೋದಾದ್ರೆ He is not giving you the promise because of you. ನಿನ್ನ ಕಾರಣಕ್ಕಾಗಿ ಆತನು ಕೊಡಲ್ಲ. He is giving the promise. He says yes and gives you because of Him, Jesus Christ. ಆ ವಾಗ್ದಾನ ನಿನಗೆ ಆಮೇನ್ ಅಂತ ಕೊಡುವುದು ಯೇಸುವಿನ ಮೂಲಕವಾಗಿದೆ. And if you need to enjoy that promise, ಆ ಒಂದು ವಾಗ್ದಾನವನ್ನು ಅನುಭವಿಸಬೇಕಾದ್ರೆ you need to say amen. ನೀನು ಆಮೇನ್ ಅಂತ ಹೇಳಬೇಕು. Do you say amen? ನೀವು ಆಮೇನ್ ಅಂತ ಹೇಳ್ತೀರಾ? By knowing the promise. ಆ ವಾಗ್ದಾನವನ್ನು ತಿಳ್ಕೊಂಡು ಆಮೇನ್ ಅಂತ No, that is not enough. ಅಷ್ಟು ಸಾಲದು. See, these promises God is giving you ದೇವರು ನಿನಗೆ ಕೊಡುವಂತ ವಾಗ್ದಾನಗಳು not for your satisfaction, ಅದು ನಿನ್ನ ತೃಪ್ತಿಗೋಸ್ಕರ ಮಾತ್ರವಲ್ಲ, for the glory of God. ಆ ದೇವರ ಮಹಿಮೆಗಾಗಿಯೂ ಆಗಿದೆ. If you know the word rightly and if you apply the word rightly, right things are going to follow you. ನೀವು ವಾಕ್ಯವನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಸರಿಯಾಗಿ ಅಳವಡಿಸಿಕೊಳ್ಳೋದಾದ್ರೆ ಎಲ್ಲವೂ ಸರಿಯಾಗಿ ನಡೆಯುತ್ತೆ. Lord, why are you not doing? ದೇವರು ಯಾಕೆ ಮಾಡ್ತಾ ಇಲ್ಲ? Maybe in this cry there is something behind, because after you receiving that, your face has to be lifted high, your ego has to come up. That may be the reason, or for your own satisfaction. But God provides all His promises to you, not just for your satisfaction, for the glory of God. ಕೆಲಸರು ಏನನ್ನು ದೇವರು ಕೊಟ್ಟಾಗ ನಾವು ಉಬ್ಬಿಕೊಂಡು ನಮಗೆ ಗರ್ವ ಬರ್ಬೋದು, ಆದರೆ ಅದಕ್ಕಾಗಿ ಅಲ್ಲ ದೇವರು ಕೊಡೋದು, ಆತನ ಮಹಿಮೆಗಾಗಿ. Amen. So know the verse, know the promise and say amen. ಹಾಗಾಗಿ ದೇವರ ವಾಗ್ದಾನವನ್ನು ತಿಳ್ಕೊಂಡು ಆಮೇನ್ ಅಂತ ಹೇಳಿ. Last, ಕೊನೆಯದಾಗಿ 1 Thessalonians 1 ಥೆಸಲೋನಿಕ chapter 5 5ನೇ ಅಧ್ಯಾಯ verse 16. 16. Some other translation, ರಿಜಾಯ್ಸ್ ಆಲ್ವೇಸ್, rejoice always. ಯಾವಾಗಲೂ ಸಂತೋಷಿಸಿ ಅಂತಿದೆ. Bible did not say when everything is going well, rejoice. ಎಲ್ಲವೂ ಸರಿಯಾಗಿ ಹೋಗುವಾಗ ಸಂತೋಷಿಸಿ ಅಂತ ಹೇಳ್ತಾ ಇಲ್ಲ. When you are healed, rejoice. ನಮಗೆ ಸ್ವಸ್ಥತೆ ಸಿಕ್ಕಿದಾಗ ಸಂತೋಷಿಸಿ. When you have salary, rejoice. ಸಂಬಳ ಬಂದಾಗ ಸಂತೋಷಿಸಿ. Bible says always you rejoice. ಬೈಬಲ್ ಹೇಳೋದು ಯಾವಾಗಲೂ ಸಂತೋಷಿಸಿ. Always. ಯಾವಾಗಲೂ. When problem is there, ಸಮಸ್ಯೆ ಇರುವಾಗ rejoice. ಸಂತೋಷಿಸಿ. When people misunderstand you, ಜನರು ನಿನ್ನ ಬಗ್ಗೆ ತಪ್ಪರ್ಥ ಮಾಡ್ಕೊಂಡಾಗ rejoice. ಸಂತೋಷಿಸಿ. Matthew adds little more. ಮತ್ತೇನು ಇನ್ನೂ ಸೇರಿಸ್ತಾನೆ In chapter 5. 5ನೇ ಅಧ್ಯಾಯ. When people say bad things about you, ನಿನ್ನ ಬಗ್ಗೆ ಕೆಟ್ಟ ವಿಷಯವಾಗಿ ಜನರು ಮಾತಾಡುವಾಗ rejoice. ಹೆಚ್ಚಾಗಿ ನೀನು ಸಂತೋಷಿಸು. Because greater is the reward in heaven for you. ಯಾಕಂದ್ರೆ ನಿನಗೆ ಅಲ್ಲಿ ಕೊಡುವಂತ ದೇವರ ಉಡುಗೊರೆ ಇನ್ನೂ ಹೆಚ್ಚಾಗಿದೆ. Amen. ಆಮೆನ್. So rejoice. ಹಾಗಾಗಿ ಸಂತೋಷಿಸಿ. Talk to your neighbor and say rejoice. ನಿನ್ನೊಟ್ಟಿಗೆ ಇರೋರು ನೋಡಿ ಹೇಳಿ ಸಂತೋಷಿಸಿ. Rejoice. ಸಂತೋಷ. Be joyful. ಯಾವಾಗಲೂ ಸಂತೋಷಿಸಿ ನೀವು. Be glad always. ದೇವರಲ್ಲಿ ಉಲ್ಲಾಸಿಸ್ತಾ ಇರಿ. Do you know why many believers are falling apart? ಯಾಕೆ ಗೊತ್ತಾ ಎಷ್ಟೋ ವಿಶ್ವಾಸಿಗಳು ಬಿದ್ದೋಗ್ತಾ ಇದ್ದಾರೆ? Because they doesn't know how to rejoice in the Lord. ಅವರಿಗೆ ಕರ್ತನಲ್ಲಿ ಸಂತೋಷವಾಗಿರೋದು ಹೇಗೆ ಅಂತ ಗೊತ್ತಿಲ್ಲ. Nehemiah says, ನೆಹೆಮೀಯನು ಹೇಳ್ತಾನೆ, the joy of the Lord is my strength. ಕರ್ತನಲ್ಲಿ ಸಂತೋಷಿಸುವುದೇ ನನ್ನ ಬಲ. The joy of the Lord. ಕರ್ತನಲ್ಲಿ ಸಂತೋಷಿಸುವುದು. Paul says, always you rejoice in the Lord. ಪೌಲ ಹೇಳ್ತಾನೆ ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿ. Maybe in your house, maybe a lot of reasons are there not to be rejoiced, but in the Lord there is a reason to rejoice. ಮನೆಯಲ್ಲಿ ನೀನು ಸಂತೋಷ ಪಡದೇ ಇರೋದಕ್ಕೆ ಅನೇಕ ಕಾರಣ ಇರ್ಬೋದು, ಆದರೆ ಕರ್ತನಲ್ಲಿ ಸಂತೋಷಿಸಿ. One of the thing I say, why you need to rejoice always. ನಾನು ಯಾಕೆ ನೀವು ಯಾವಾಗಲೂ ಸಂತೋಷಬೇಕಂತ ಒಂದು ಕಾರಣ ಹೇಳೋದಾದ್ರೆ, we need to rejoice because our names are written in heaven. ನಮ್ಮ ಹೆಸರುಗಳು ಪರಲೋಕದ ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ಸಂತೋಷಿಸಿ. That is the greatest reason we need to rejoice. ಆ ಒಂದು ಮುಖ್ಯ ಕಾರಣಕ್ಕಾಗಿ ಯಾವಾಗಲೂ I have eternal life. ನನಗೆ ನಿತ್ಯ ಜೀವ ಉಂಟು. My name is written in the book of life. ಜೀವ ಪುಸ್ತಕದಲ್ಲಿ ನನ್ನ ಹೆಸರಿದೆ. That's the reason I rejoice. ಆ ಕಾರಣಕ್ಕಾಗಿ ಸಂತೋಷಿಸ್ತೇನೆ. Second, ಎರಡನೆಯದು, the Lord himself has given himself for me.
ದೇವರು ತನ್ನನ್ನೇ ನನಗಾಗಿ ಕೊಟ್ಟಿದ್ದಾನೆ. And everything follow me because Jesus himself is for me. ಆತನು ನನಗಾಗಿ ಕೊಡಲ್ಪಟ್ಟಿರೋದ್ರಿಂದ ಅದರಿಂದ ಎಲ್ಲವೂ ನನಗೆ ಕೊಡಲ್ಪಡುತ್ತೆ. Romans says, if God did not spare his son, but he gave him for you, won't he give all things along with him? ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿರೋದಾದ್ರೆ Oh my ಅದರ God. ಒಟ್ಟಿಗೆ ಎಲ್ಲವನ್ನೂ ಕೊಡೋದು My God. ನಿಶ್ಚಯವಲ್ವಾ? I am excited. ನನಗೆ ತುಂಬಾ I am ಉಲ್ಲಾಸ excited ಬರ್ತಾ ಇದೆ. because I have Jesus Christ in my life. ನನ್ನಲ್ಲಿ ಯೇಸು Not ಇರೋದಕ್ಕಾಗಿ because I ನಾನು am ಸಂತೋಷಿಸ್ತಾ perfect. ಇದ್ದೀನಿ. Not because I am perfect. ನಾನು ಶ್ರೇಷ್ಠವಾಗಿದ್ದೀನಿ ಅನ್ನೋ ಕಾರಣಕ್ಕಲ್ಲ, But because he loves me so much. ಅದು ನನ್ನ ಅಷ್ಟೇ ಹೆಚ್ಚಾಗಿ ಪ್ರೀತಿಸೋದ್ರಿಂದ. Hallelujah! Hallelujah! The Lord is with me. ದೇವರು ನನ್ನ ಜೊತೆ ಇದ್ದಾರೆ. I am loved by God. ನಾನು ದೇವರಿಂದ ಪ್ರೀತಿಸಲ್ಪಟ್ಟವನು. Do you know he called my name? ನಿಮಗೆ ಗೊತ್ತಾ ಆತನು ನನ್ನ ಹೆಸರನ್ನು He knows my name. ನನ್ನ ಹೆಸರು ಆತನಿಗೆ ಗೊತ್ತು. We need to be excited about that. ಹಾಗಾಗಿ ದೇವರಲ್ಲಿ ನಾವು ಯಾವಾಗಲೂ ಉಲ್ಲಾಸಿಸಬೇಕು, We need to rejoice. ದೇವರಲ್ಲಿ ಸಂತೋಷಿಸಬೇಕು. Hallelujah. Rejoice. ಕರ್ತನಲ್ಲಿ ಸಂತೋಷಿಸಿ. The word rejoice comes from the Greek word kairo. ಆ ಪದದ ಅರ್ಧ ರೂಟ್ ಪದವು ಕೈರೋ ಅಂತ ಗ್ರೀಕ್ ಭಾಷೆಯಿಂದ ಇದೆ. Kairo. ಕೈರೋ. Some people put the dog's name Cairo, right? ಕೆಲವರು ನಾಯಿಗೆ ಆ ಥರ ಹೆಸರಿಡ್ತಾರೆ. And they blame, oh, why this dog is there in my house? ಯಾಕೆ ಈ ನಾಯಿ ನಮ್ಮ ಮನೇಲಿ ಇದೆಯೋ ಅಂತ. The name is rejoice. ಆದ್ರೆ ಹೆಸರು ಸಂತೋಷಿಸಿ ಅಂತ. And they are worried about the dog. ಆದ್ರೆ ತಲೆ ಚೆಚ್ಕೊಳ್ತಾ ಇರ್ತಾರೆ. Cairo ಕೈರೋ means rejoice. ಅದರ ಅರ್ಥ ಸಂತೋಷಿಸಿ. You know, the root meaning of the word rejoice. ಆ I am ಸಂತೋಷಿಸುವುದರ excited to ಆಳವಾದ say this. ಅರ್ಥದ ಅರ್ಥ I am very excited. ಹೇಳಕ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. The root meaning ಅದರ ಆಳವಾದ ಅರ್ಥ is God speed. ದೇವರೇ ಮಾತನಾಡು. God speed. ದೇವರ ಒಂದು ವೇಗ. When you rejoice even in your problem, in your suffering, in everything, God is speedy over to fulfill all the plans in your lives. ನೀವು ದೇವರಲ್ಲಿ ಸಂತೋಷಿಸುವುದಾದರೆ ಆತನು ನಿನ್ನ ಜೀವಿತದಲ್ಲಿ ಬೇಕಾಗಿರೋ ಎಲ್ಲ ಕಾರ್ಯಗಳನ್ನು ಒದಗಿಸೋದಕ್ಕೆ ಇನ್ನೂ ವೇಗ ಹೆಚ್ಚಿಸ್ಕೊಳ್ತಾರೆ. God raises his acceleration. ಹಾಗಾಗಿ ಅವ್ರ ತನ್ನ ಆಕ್ಸಿಲೇಟರ್ನ ಒತ್ತುತ್ತಾರೆ ಅವರು. Rejoice. ಹಾಗಾಗಿ ಸಂತೋಷಿಸಿ. Come on, rejoice. ಹಾಗಾಗಿ ಸಂತೋಷಿಸಿ. Talk to your neighbor and say rejoice. ಜೊತೆ ಇರೋ ನೋಡಿ ಇಲ್ಲಿ Be ಸಂತೋಷಿಸಿ. thankful and rejoice. ಯಾವಾಗಲೂ ದೇವರಿಗೆ ಕೃತಜ್ಞತಾ ಮನೋಭಾವದಿಂದಿರಿ. When you do these things, ನಾವು ಈ ಕಾರ್ಯಗಳನ್ನು ಮಾಡುವಾಗ provisions will follow you. ಒದಗಿಸುವಿಕೆಯು ನಿನ್ನನ್ನು You ಹುಡುಕೋಬಾರದು. will see your God as a provider. ನೀನು ನೋಡ್ತೀಯ ನಿನ್ನ ದೇವರು ಒದಗಿಸುವ You will enjoy all what God has planned for your lives. ನಿನ್ನ ಜೀವಿತಕ್ಕಾಗಿ ದೇವರು ಏನನ್ನೆಲ್ಲ ಇಟ್ಟಿದ್ರೆ ಎಲ್ಲವನ್ನೂ ನೀನು ಅನುಭವಿಸ್ತೀಯ. Amen. Bible says God shall provide. ವಾಕ್ಯ ಹೇಳುತ್ತೆ ದೇವರು ಒದಗಿಸುವ ಆತನು. Shall provide. ಆತನು ಒದಗಿಸ್ತಾನೆ Everything. ಎಲ್ಲವೂ. Everything. ಎಲ್ಲವೂ. If God closes one door. ದೇವರು ಒಂದು ಬಾಗಿಲನ್ನು ಮುಚ್ಚೋದಾದ್ರೆ. Somebody asked one question. ಕೆಲವರು ಈ ಪ್ರಶ್ನೆ ಕೇಳಿದ್ರು. I won't say what is that question. ಏನ್ ಪ್ರಶ್ನೆ ಅಂತ ಕೇಳಲ್ಲ. If that is closed, what happens? ಅದು ಮುಚ್ಚಿದ್ರೆ ಏನಾಗುತ್ತೆ? I called them. ಅವನ್ ಕರೆದು ಹೇಳಿದೆ. I hold his hand. ಕೈ ಹಿಡ್ಕೊಂಡು ಹೇಳಿದೆ. If that door is closed, ಆ ಬಾಗಿಲು ಮುಚ್ಚಿರೋದಾದ್ರೆ I know my God doesn't close us that door unless he opens the bigger door. ದೇವರು ಅದಕ್ಕಿಂತ ದೊಡ್ಡ ಬಾಗಿಲನ್ನು ತೆರೆಯದೆ ಈ ಬಾಗಿಲನ್ನು ಮುಚ್ಚೋದಿಲ್ಲ. Bigger door are opened. ದೊಡ್ಡ ದೊಡ್ಡ ಬಾಗಿಲುಗಳು ತೆರೆಯಲ್ಪಡ್ತವೆ. And you only see the small door closed. ನೀನು ಬರೀ ಮುಚ್ಚಿರೋ ಚಿಕ್ಕ ಬಾಗಿಲು ನೋಡ್ತಾ If ಇದೀಯ. you say, see, David did not say God is the Israel shepherd. ಇಸ್ರಾಯೇಲರ ಕುರುಬನು ಅಂತ ದಾವೀದನು ಹೇಳಿಲ್ಲ ದೇವರನ್ನು ನೋಡಿ. He said my shepherd. ನನ್ನ ಕುರುಬನು ಅಂತ ಹೇಳಿ. Are you in that level to say this is my God? ನೀನು ಆ ಮಟ್ಟದಲ್ಲಿ ಹೇಳ್ಬೋದಾಗಿತ್ತು ನನ್ನ ದೇವರು, my shepherd. ನನ್ನ ಕುರುಬನು. Shall we all stand together? ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. My God and my shepherd. ನನ್ನ ಕುರುಬನು ನನ್ನ ದೇವರು. I see your needs are going to be met in Jesus. ಎಲ್ಲ ಅಗತ್ಯಗಳು ಯೇಸುವಿನ ನಾಮದಲ್ಲಿ God ಒದಗಿಸಲ್ಪಡ್ತಾ is ಇದೆ. specifically dealing with things that you are worried for. ನೀನು ಯಾವುದ್ರ ಬಗ್ಗೆ ಚಿಂತಿಸ್ತಾ ಇದೆಯೋ ಅದನ್ನು ದೇವರು ಒದಗಿಸುವಾತನಾಗಿದ್ದಾನೆ. God is up to those things which you have not yet all seen. That is going to be clarified, cleared in the days to come. ಇದುವರೆಗೂ ನೀನು ಕಾಣದೇ ಇರುವಂತ ವಿಚಾರಗಳನ್ನು ದೇವರು ಬರುವಂತ ದಿನಗಳಲ್ಲಿ ತೋರಿಸುವಾತನಾಗಿದ್ದಾನೆ. I want you to say this one. ಇದನ್ನು God is in my future. ಇದು ನನ್ನ ಜೊತೆ ಹೇಳಿ ದೇವರು ನನ್ನ ಭವಿಷ್ಯದಲ್ಲಿ ಇದ್ದಾರೆ. You only know what is happening this month. ಈ ತಿಂಗಳು ಏನ್ ನಡೀತಾ ಇದೆ ಅಷ್ಟು ಮಾತ್ರ ನಿನಗೆ But ಗೊತ್ತು. God knows you are 2027. ಆದ್ರೆ ಇಂದಿನ 2027ನೇ ವರ್ಷ ದೇವರು ಗೊತ್ತು. You are provider, you are shepherd. ಆತ ಒದಗಿಸುವಾತನು He ಕುರುಬನಾಗಿದ್ದಾನೆ. goes ahead of you. ನಿನ್ನ ಮುಂದೆ ಕಡೆ ಹೋಗ್ತಾನೆ. He is going to go ahead of you and prepare. ನಿನಗೆ ಬೇಕಾಗಿರುವಂತ ಕಾರ್ಯಗಳನ್ನು ಒದಗಿಸೋದಕ್ಕೆ ಮುಂದೆ Somebody ಹೋಗ್ತಾನೆ. open your mouth and worship the Lord. Open your mouth and worship the Lord. The provider is here. ಒದಗಿಸುವಾತನು The ಇಲ್ಲಿದ್ದಾನೆ. shepherd is here.